ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಕೀರ್ತಿ ಜಾತಕ ಇಟ್ಕೊಂಡು ತುಂಬ ಕೋಪದಿಂದ ಹೊರಗಡೆ ಬರ್ತಾಳೆ. ಕಾವೇರಿ ಆಂಟಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ನಾನು ಅವ್ರ ಜಾತಕ ಏನು ಅಂತ ತೋರಿಸ್ತೀನಿ ಅಂದ್ಬಿಟ್ಟು ಆಟೋ ಹೊತ್ಕೊಂಡು ಬರ್ತಾ ಇರ್ತಾಳೆ. ಆಟೋ ಹೊತ್ಕೊಂಡು ಬರ್ತಾ ಇರಬೇಕಾದ್ರೆ ಮಧ್ಯದಲ್ಲೇ ಆಟೋ ನಿಲ್ಲಿಸ್ಬಿಡ್ತಾರೆ. ಯಾಕೆ ಅಂದರೆ ಉತ್ಸವ ಬರ್ತಿದೆ ಸರ್, ದೇವಿ ಉತ್ಸವ, ಅದಕ್ಕೋಸ್ಕರ ಇಲ್ಲಿಂದ ಹೋಗೋದಿಕ್ಕಾಗೋದಿಲ್ಲ, ನೀವು ಯೂ ಟರ್ನ್ ತಗೊಳ್ಳಿ ಅಂತ ಕೀರ್ತಿ ಹೋಗ್ತಿರೋ ಆಟೋನ ನಿಲ್ಲಿಸ್ತಾರೆ. ಇನ್ನೊಂದು ಕಡೆ ವೈಷ್ಣವ್ ಲಕ್ಷ್ಮಿನ ಇಳಿಸೋದಕ್ಕೆ ಏನೇ ಪ್ರಯತ್ನ ಪಟ್ಟರು ಲಕ್ಷ್ಮಿ ಹೇಳೋದಿಲ್ಲ. ಕೊನೆಗೆ ಸೇವೆ ಮಾಡಿ ತಂದಿರೋ ಕುಂಕುಮ ಕೂಡ ಹಚ್ತಾನೆ, ಹೂ ಹಾಕ್ತಾನೆ, ಹಾಗೆ ಅಕ್ಷತೆ ಎಲ್ಲ ಇಟ್ಟರು ಕೂಡ ಲಕ್ಷ್ಮಿ ಹೇಳೋದೇ ಇಲ್ಲ. ಅವನಿಗೆ ತುಂಬಾ ಬೇಸರ ಆಗ್ಬಿಡತ್ತೆ. ಮಹಾಲಕ್ಷ್ಮಿ ಎದ್ದೇಳಿ ಮಹಾಲಕ್ಷ್ಮಿ, ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಂತ ಕೈ ಹಿಡಿದು ನೋಡಿಬಿಟ್ಟು ಹಾಗೆ ಕೈ ಕೆಳಗಡೆ ಬಿಟ್ಬಿಟ್ಟು ಅಲ್ಲೇ ಕುಸ್ತು ಬಿದ್ದುಬಿಡ್ತಾನೆ. ಅಳ್ತಾ ಇರ್ತಾನೆ ವೈಷ್ಣವ್ ತುಂಬಾ. ಅಲ್ಲಿಗೆ ಅವ್ರ ಅಪ್ಪ ಬರ್ತಾರೆ. ಅವ್ರ ಅಪ್ಪ ಬಂದುಬಿಟ್ಟು ಏನು ಸೇವೆ ಮಾಡಿದ್ರೇನು ಈ ಯುಗದಲ್ಲಿ ಯಾವುದು ವರ್ಕ್ ಆಗೋದಿಲ್ಲ ಅಂದ್ಬಿಟ್ಟು ಅವರು ಕೂಡ ಬೇಜಾರು ಮಾಡಿಕೊಂಡು ವೈಷ್ಣವ್ನ ಸಮಾಧಾನ ಮಾಡ್ತಾ ಇರ್ತಾರೆ. ವೈಷ್ಣವ್ ಕೂಡ ಅಷ್ಟೇ ತುಂಬಾ ಹೇಳ್ತಾ ಇರ್ತಾನೆ, ನೀವು ಹೇಳಿ ಅಪ್ಪ ಎದ್ದೇಳಿ ಅಂತ ಮಹಾಲಕ್ಷ್ಮಿ, ಆದರೆ ನೀವು ಹೇಳಿದ್ರಿ ಅಲ್ವಾ ಸೇವೆ ಮಾಡಿದ್ರೆ ಎದ್ದೇಳ್ತಾಳೆ ಅಂತ, ಎಲ್ಲನೂ ಹಾಕ್ತೆ, ಕುಂಕುಮ ಹಾಕ್ತೆ, ಆದರೂ ಹೇಳ್ತಾ ಇಲ್ಲ ಅಪ್ಪ, ಅವಳನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ, ದಯವಿಟ್ಟು ಹೇಳಿ ಅಂದ್ಬಿಟ್ಟು ಹೇಳಿದಾಗ ಮನೆಯವರೆಲ್ಲರೂ ಕೂಡ ಆಚೆ ನಿಂತಿರ್ತಾರೆ. ಅವರು ಕೂಡ ಅಷ್ಟೇ ಬೇಜಾರು ಮಾಡ್ಕೋತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಕೀರ್ತಿ ಆಟೋದಲ್ಲಿ ಬರಬೇಕಾದ್ರೆ, ಮೇಡಮ್ ದೇವಿ ಉತ್ಸವ ಬರ್ತಿದೆಯಂತೆ, ನಾನು ತುಂಬ ದೇವ್ರನ್ನ ನಂಬ್ತೀನಿ ಮೇಡಮ್, ಯೂ ಟರ್ನ್ ತೊಗೊಂಡು ಹೋಗಲ್ಲ, ಉತ್ಸವ ನೋಡ್ಕೊಂಡೇ ಹೋಗೋಣ ಅಂತಾರೆ. ನಾನು ಮನೆಗೆ ಹೋಗ್ಬೇಕು ಅರ್ಜೆಂಟು, ನೀವು ಬೇಕಾದರೆ ನೋಡ್ಕೊಂಡು ಬನ್ನಿ, ನಾನು ಬೇರೆ ಆಟೋ ಇಟ್ಕೊಂಡು ಹೋಗ್ತೀನಿ ಅಂತಾರೆ. ಇಲ್ಲ ಮೇಡಮ್, ಆ ಥರ ಮಾಡಬೇಡಿ, ನೀವು ಆಟೋ ಹತ್ತೋರೇ ಅಲ್ಲ, ಇವತ್ತು ನಾನು ಆಟೋ ಹತ್ತಿದ್ದೀರಾ ಅಂದರೆ ದೇವಿ ಮೇಲೆ ನಿಮ್ಮ ಕರುಣೆ ಇದೆ ಅಂತ, ನಿಮ್ಮ ಕೋರಿಕೆ ಏನಿದೆ ಕೇಳ್ಕೊಳ್ಳಿ ಮೇಡಮ್, ದಯವಿಟ್ಟು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಆಟೋದವನು ಕೀರ್ತಿನ ಕನ್ವಿನ್ಸ್ ಮಾಡ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ಕೀರ್ತಿ ನಿಂತ್ಕೋತಾಳೆ. ಆ ಕಡೆಯಿಂದ ದೇವಿ ಉತ್ಸವ ಬರ್ತಾ ಇರುತ್ತೆ. ಆಗ ಎಲ್ಲ ಅಂದರೆ ಜೋರಾಗಿ ತಮಟೆ ಗಿಮಟೆ ಎಲ್ಲ ಬಾರಿಸ್ಕೊಂಡು ದೇವರು ಬರ್ತಾ ಇರುತ್ತೆ. ಆಗ ನೀವು ಏನೇ ಕೇಳ್ಕೊಂಡ್ರು ದೇವಿ ಅದನ್ನು ಕರುಣಿಸ್ತಾಳೆ ಮೇಡಮ್ ಅಂದಾಗ ಆ ಕಾವೇರಿ ಆಂಟಿಗೆ ಶಿಕ್ಷೆ ಆಗಬೇಕು, ವೈಶ್ ನನ್ನವನಾಗಬೇಕು ಅಂತೆಲ್ಲ ಅನ್ಕೋತಾ ಇರ್ತಾಳೆ ಕೀರ್ತಿ. ಆದರೆ ಕೊನೆಗೆ ದೇವರು ಹತ್ರ ಬಂದ ತಕ್ಷಣ ಅವಳಿಗೆ ಏನು ಕೇಳ್ಕೋಬೇಕು ಅನ್ನೋದೇ ಗೊತ್ತಾಗಿರೋದಿಲ್ಲ. ಕಾವೇರಿ ಆಂಟಿ ವೈಶ್ ಅಂತ ತಡವರಿಸ್ತಾ ಇರ್ತಾಳೆ. ಕೊನೆಗೆ ಕೈ ಮುಗ್ದು ಅಂದರೆ ದೇವರು ಬಂದ ತಕ್ಷಣ ಏನೂ ಬೇಡ, ಮುಗ್ದೆ ಲಕ್ಷ್ಮಿ ಅವಳು ಎಚ್ಚರ ಆದರೆ ಸಾಕು ತಾಯಿ, ಅವಳನ್ನ ಎಚ್ಚರ ಮಾಡಿಸು, ಅವಳನ್ನ ಬದುಕಿಸು, ಲಕ್ಷ್ಮಿಗೆ ಒಳ್ಳೇದಾಗಬೇಕು, ಅವಳಿಗೆ ಒಳ್ಳೆ ಬದುಕು ಸಿಗಬೇಕು ಅಂತ ಕೀರ್ತಿ ಕೇಳ್ಕೊತಾಳೆ. ತುಂಬ ಎಮೋಷ್ನಲ್ ಎಪಿಸೋಡ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲಿ ಅವಳು ರುದ್ರತಾಂಡವ ಎಲ್ಲ ಆಡೋದು ಕಾವೇರಿ ಆಂಟಿಗೆ ಶಿಕ್ಷೆ ಆಗಲಿ ಅಂತ ಆ ರೀತಿ ಅನ್ಕೋತಾ ಇದ್ವಿ, ಆದರೆ ಅಲ್ಲ, ಅದು ಲಕ್ಷ್ಮಿನ ಉಳಿಸೋದಿಕ್ಕೆ ಅಂತ ಅವಳು ಕೋರಿಕೆನ ಇಡ್ತಾಳೆ ದೇವ್ರ ಹತ್ರ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.